ಯೂಟ್ಯೂಬ್ ಚಾನಲ್ ಗಾನವಿ ವ್ಲಾಗ್ಸ್. ನಾನಿವತ್ತು ನರ್ಸರಿಗೆ ಬಂದಿದ್ದೀನಿ, ಹೂವು ಕಿತ್ಕೊಳ್ಳೋಕ್ಕೆ. ಸೊ ಬನ್ನಿ. ಓಕೆ, ನಾನಿಲ್ಲಿ ಒಂದಷ್ಟು ಹೂವುಗಳನ್ನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೋಗ್ಬೋದು, ಚೆನ್ನಾಗಿದೆ ಅಲ್ವಾ? ರೆಡ್ ಕಲರ್ ಹೂವು. ಇದೇನು ಕೀಳಕ್ಕೆ ಆಗಲ್ಲ, ಇದು ರೋಸ್ಗಳು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಹೂವುಗಳಿದೆ ಅಂತ. ಬನ್ನಿ. ಸೊ ನಾವಿವತ್ತು ಒಂದು ಪ್ಲೇಸ್ಗೆ ವಿಸಿಟ್ ಮಾಡ್ತಾಯಿದ್ದೀವಿ, ಅದ್ರ ಬ್ಲಾಗು ಕೂಡ ಇದರಲ್ಲೇ ಇರುತ್ತೆ. ಸೊ ಬನ್ನಿ ಫಸ್ಟ್ ಹೂವು ಕಿತ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇಲ್ಲಿ ಅಂತ. ಇಲ್ಲಿ ಆಲ್ಮೋಸ್ಟ್ ಬರೀ ವೈಟ್ ಮತ್ತು ಪಿಂಕ್ ಕಲರ್ ಹೂವನೇ ಜಾಸ್ತಿ ಇರೋದು. ಸೊ ನಾನು ನೋಡ್ತಾ ಇರ್ಬೋದು ಸುತ್ತಮುತ್ತ ಫುಲ್ಲು ಗ್ರೀನರಿ ಆಗಿದೆ, ಚೆನ್ನಾಗಿದೆ. ನಾನು ಹಾಗೆ ಜಾಸ್ತಿ ಹೂವುಗಳನ್ನೇ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇದು ನಮ್ಮ ಅಪ್ಪ ಅವರ ಫ್ರೆಂಡ್ದು ನರ್ಸರಿ, ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ನಮ್ಮ ಫ್ರೆಂಡ್ ಇವರು ಚರಿತಾ ಅಂತ. ಓಕೆ, ನಾವಿಲ್ಲಿ ವಾರಕ್ಕೊಂದ್ಸರಿನಾದರೂ ಬರ್ತಾ ಇರ್ತೀವಿ. ಚಿಟ್ಟೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಇದು ಅವ್ರದ್ದೇ ನರ್ಸರಿ ಆ್ಯಕ್ಚುಲಿ. ಓಕೆ, ಇದು ತುಂಬಾ ಚೆನ್ನಾಗಿದೆ ಹೂವು, ನೋಡ್ಬೋದು ನೀವು ಇಲ್ಲಿ. ಇಲ್ಲಿ ನೋಡಿ, ಬರೀ ಯೆಲ್ಲೋ ಕಲರ್, ವೈಟ್ ಕಲರ್. ಸೊ ಈ ನರ್ಸರಿಗೆ ನೀವು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರೋ ಪ್ಲ್ಯಾಂಟ್ಸ್ ಸಿಗುತ್ತೆ ಇಲ್ಲಿ. ಫುಲ್ಲು ತುಂಬ ದೊಡ್ಡ ನರ್ಸರಿ ಇದು. ನೀವು ಒಂದ್ಸರಿ ವಿಸಿಟ್ ಮಾಡಿ. ಕೇತೋಹಳ್ಳಿ ಹತ್ರ ಮುಲ್ಕಟ್ಟಮ್ಮನ ದೇವಸ್ಥಾನದ ರೋಡು, ಸ್ಟ್ರೈಟ್ ರೋಡ್ ಸಿಗುತ್ತೆ. ಅಲ್ಲಿ ಸ್ಟ್ರೈಟ್ ರೋಡ್ ಬಂದರೆ ನಿಮಗೆ ಇವ್ರ ನರ್ಸರಿ ಸಿಗುತ್ತೆ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಇಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ, ಇದು ಅವ್ರದ್ದೇನೆ. ಸೊ ಅದನ್ನ ನೋಡ್ಕೊಂಡು ನೀವು ಬರ್ಬೋದು. ಇಲ್ಲಂತೂ ತುಂಬಾ ಗಿಡಗಳಿದೆ, ನೋಡ್ಬೋದು. ಸೊ ಸಾಕು ಅಂದ್ಕೊಳ್ತೀನಿ, ಜಾಸ್ತಿ ಆವಾಗಿಂದ ಕಿತ್ಕೊಂಡಿದ್ದೀವಿ. ಓಕೆ, ನೋಡಿ ಈ ಕಡೆ ನೋಡ್ತಾ ಇರ್ಬೋದು, ಬರೀ ಪಿಂಕ್ ಕಲರ್ ರೋಸೇ ಇದೆ ಇಲ್ಲಿ. ಸಕ್ಕತ್ತಾಗಿದಲ್ವಾ? ಕಾಶ್ಮೀರ್ ರೋಸ್ ಅಂತೆ. ನಮಗೇನೋ ಅಷ್ಟೊಂದು ಗೊತ್ತಿಲ್ಲ ಹೂವುಗಳ ಬಗ್ಗೆ. ಓಕೆ, ಇದೆಲ್ಲ ಇವ್ರದ್ದೇ, ಅಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ಸ್ವಲ್ಪ ಜನ. ಕಾಶ್ಮೀರ್ ರೋಸ್ ಅಂತ ಏನೋ ನಂಗೆ ಚೂರು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಅಲ್ಲಿ, ಅಷ್ಟು ಉದ್ದ ಇದೆ. ಸೊ ಇದು ಬಟನ್ ರೋಸ್ ಅಂತೆ, ನೋಡ್ಬೋದು. ಸೊ ಇಲ್ಲಿ 7 ಸುತ್ತು ಮಲ್ಲಿಗೆ ಇದೆ, ಮಲ್ಲಿಗೆ ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಒಂಥರ ಗುಂಡು ಮಲ್ಲಿಗೆ ಥರನೇ ಇದೆ, ಸಕ್ಕತ್ತಾಗಿದೆ. ಗುಂಡು ಮಲ್ಲಿಗೆನೇ ಇದು, ಗಮ್ಮನತ್ತೆ ಒಟ್ಟಿನಲ್ಲಿ. ಇದು ಸಕ್ಕತ್ ಗಮ್ಮನತ್ತೆ. ನೀವು ಬೇಕಂದರೆ ಈ ಥರ ಎಲ್ಲ ಫ್ಲವರ್ಸು ವಿಸಿಟ್ ಮಾಡಿ ಇವ್ರ ಪ್ಲೇಸ್ಗೆ. ಇಲ್ಲಿ ಒಂದಷ್ಟು ಬರೀ ಮಲ್ಲಿಗೆ ಹೂವನೇ ಇದೆ ಈ ನರ್ಸರಿ. ಸೊ ನಮಗೆ ಗೋಶಾಲೆ ಸಿಗುತ್ತೆ, ಅಲ್ಲಿ ತುಪ್ಪನೂ ಸಿಗುತ್ತೆ, ಚೆನ್ನಾಗಿರುತ್ತೆ ಅಲ್ಲಿ. ನೀವು ಬೇಕಾದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.